ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮೈ ಟೆಕ್ ಚಾಲೆಂಜ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಎರ್ನಿಂಗ್ ಅಪ್ಲಿಕೇಶನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಹೆಸರು ಎರ್ನ್ಕಾರೋ ಅಂದ್ಬಿಟ್ಟು. ಈ ಅಪ್ಲಿಕೇಶನ್ ತುಂಬ ಚೆನ್ನಾಗಿ ಎರ್ನಿಂಗ್ ಅನ್ನೋದೇ ಮಾಡ್ಬೋದು. ನಾನು ಬೇಕಾದ್ರೆ ಪ್ರೂಫ್ ಅನ್ನೋದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು 2995 ರೂಪಾಯಿ ಬಂದ್ಬಿಟ್ಟು ನನ್ನ ಅಕೌಂಟಲ್ಲಿ ನೀವು ಇದೇ ಥರ ಎರ್ನಿಂಗ್ ಅನ್ನು ಮಾಡ್ಬೋದು. ರೇಟಿಂಗ್ ಕೂಡ ನೋಡ್ಬೋದು 4.7 ಅನ್ನೋದು ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ ತುಂಬಾ ಎರ್ನಿಂಗ್ ಅನ್ನೋದು ಮಾಡಿ, ಇದರಲ್ಲಿ ಎಷ್ಟೋ ಜನ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿ ತುಂಬಾ ಎರ್ನಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ. ನೀವು ಇದರಲ್ಲಿ ಮಾಡ್ಬೋದು. ಬನ್ನಿ ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಲಾಸ್ಟ್ ತನಕ ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕೆಳಗಡೆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದು ಅಪ್ಲಿಕೇಶನ್ ಲಿಂಕು. ನಿಮ್ಮ ಮೇಲುಗಡೆ ಸ್ವಲ್ಪ ನೋಡ್ಕೊಬೋದು. ಅಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಬಂದ್ಬಿಟ್ಟು ಆ ಲಿಂಕ್ ಅನ್ನೋದು ಇರುತ್ತೆ. ಅದು ಹೊತ್ಬಿಟ್ಟು ನೀವು ಲಿಂಕ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ. ಇದೇ ಥರ ವೀಡಿಯೋಸು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತವೆ. ಮತ್ತು ಬನ್ನಿ, ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನಾನು ಅಪ್ಲಿಕೇಶನ್ನ ಓಪನ್ ಮಾಡಿ ತೋರಿಸ್ತೀನಿ. ನಿಮಗೆ ಈ ಥರ ಎರ್ನ್ಕಾರೋ ಅಂದ್ಬಿಟ್ಟು ನಿಮಗೆ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಸೈನ್ ಅಪ್ ಮತ್ತು ಸೈನ್ ಇನ್ ಅಂದ್ಬಿಟ್ಟು ಎರಡು ಇರುತ್ತೆ. ನೀವು ಬಂದುಬಿಟ್ಟು ಸೈನ್ ಅಪ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಅಪ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪರ್ಮಿಷನ್ ಕೇಳುತ್ತೆ. ಅದನ್ನ ಅಲೋ ಅನ್ನೋದು ಕೊಡಿ. ಅಲೋ ಕೊಟ್ಟ ತಕ್ಷಣ ನೀವು ನೋಡ್ಬೋದು ನಿಮಗೆ ಮೊಬೈಲ್ ನಂಬರು, ಇಮೇಲ್ ಐ ಡಿ, ತಿರ್ಗಿ ನಿಮ್ಮ ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ನಾನು ಫಿಲ್ ಮಾಡಿಬಿಟ್ಟು ಇವಾಗ ಗೆಟ್ OTP ಅಂದ್ಬಿಟ್ಟು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡ್ಬೋದು OTP ಅನ್ನೋದು ಬಂದಿದೆ. ಇವಾಗ ನಾನು OTPನ ಎಂಟರ್ ಮಾಡಿಬಿಟ್ಟು ಇವಾಗ ಗೆಟ್ ವೆರಿಫೈ OTP ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಹೋಮ್ ಪೇಜ್ ಅನ್ನೋದು ಈ ಥರ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ನಿಮ್ಗೆ ಎಲ್ಲ ಥರ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ. ಇಯರ್ಫೋನು ಬಂದ್ಬಿಟ್ಟು ಮೊಬೈಲ್ಸು ಎಲ್ಲ ಥರ ನಿಮಗೆ ಪ್ರಾಡಕ್ಟ್ಸ್ ಅನ್ನೋದು ಇಲ್ಲಿ ಅವೈಲೇಬಲ್ ಇದೆ. ನೀವು ಬೇಕಾದ್ರೆ ಫ್ರೆಂಡ್ಗೆ ಶೇರ್ ಮಾಡಿ ಇದು ಮಾಡ್ಬೋದು, ಇಲ್ಲ ನೀವೇ ಬೇಕಾದ್ರೂ ಪರ್ಚೇಸ್ ಅನ್ನೋದನ್ನ ಮಾಡ್ಬೋದು. ಮತ್ತು ನೀವು ಕೆಳಗೆ ನೋಡಿದ್ದಾದ್ರೆ ಲಿಂಕ್ನ ಜನರೇಟ್ ಮಾಡಿ ನೀವು ಸೆಂಡ್ ಮಾಡಿಬಿಟ್ಟು ಎರ್ನನ್ನ ಮಾಡ್ಬೋದು. ಹೇಗೆ ಅಂತ ನಾನು ಆಮೇಲೆ ವಿಡಿಯೋಲಿ ಹೇಳ್ತೀನಿ. ನೆಕ್ಸ್ಟ್ ನೋಡಿದ್ದಾದ್ರೆ ಈ ಕಂಪ್ನಿಗೆ ಬಂದ್ಬಿಟ್ಟು ಎಲ್ಲ ಥರ ಟೈ ಅಪ್ ಆಗಿರೋ ಕಂಪ್ನಿಗಳು ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇ ಅನ್ನೋದಾಗುತ್ತೆ. ಇದರಲ್ಲಿ ಕೆಳಗಡೆ ನೋಡ್ಕೊಬೋದು ಎಷ್ಟು ಇನ್ಕಮ್ ಬಂದ್ಬಿಟ್ಟು ನಿಮಗೆ ಬರುತ್ತೆ ಅಂದ್ಬಿಟ್ಟು ಡಿಸ್ಕೌಂಟ್ಸ್ ಬಂದ್ಬಿಟ್ಟು ಇಲ್ಲಿ ಹಾಕಿರ್ತಾರೆ. ನಿಮಗೆ ಇಷ್ಟು ಇನ್ಕಮ್ಮು ಈ ಕಂಪ್ನಿಯಿಂದ ನೀವು ಕೊಡ್ತೀನಿ ಅಂದ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಕೆಳಗಡೆ ನೋಡ್ಬೋದು ನಿಮಗೆ ಎಲ್ಲ ಥರ ಒಂದು ಇನ್ಕಮ್ ಅನ್ನೋದು ಇದರಿಂದ ಜನರೇಟ್ ಆಗ್ತಾ ಇರುತ್ತೆ. ನೀವು ತಗೊಂಡಿದ್ದ ತಕ್ಷಣ ಅಥವಾ ನೀವು ಫ್ರೆಂಡ್ಗೆ ರೆಫರ್ ಮಾಡಿ ನೀವು ಇನ್ಕಮ್ ಅನ್ನೋದನ್ನ ಮಾಡ್ಬೋದು. ನಿಮಗೆ ಬೆನಿಫಿಟ್ ಅನ್ನೋದು ತುಂಬಾ ಆಗುತ್ತೆ. ನಿಮಗೆ ಎಲ್ಲ ಥರ ಕಂಪ್ನಿ ಅನ್ನೋದು ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಮತ್ತು ನೀವು ನೆಕ್ಸ್ಟ್ ನೋಡಿದ್ದಾರೆ ನಿಮಗೆ ಹಿಸ್ಟ್ರಿ ಅನ್ನೋದು ಇದರಲ್ಲಿ ಬಂದ್ಬಿಟ್ಟು ನೀವು ಯಾವುದೇ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ರು ಇದರಲ್ಲಿ ಕೆಳಗಡೆ ನಿಮಗೆ ಡಿಸ್ಪ್ಲೇ ಅನ್ನೋದು ಮಾಡುತ್ತೆ. ಮತ್ತು ನೆಕ್ಸ್ಟ್ ನೋಡಿದ್ದಾರೆ ನಿಮ್ಮ ಪ್ರೊಫೈಲ್ ಅನ್ನೋದು ಇರುತ್ತೆ. ಪ್ರೊಫೈಲಲ್ಲಿ ಬಂದಿದ್ದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಗೆಟ್ ಲಿಂಕ್ ಜನರೇಟ್ ಮಾಡಿಬಿಟ್ಟು ಇನ್ಕಮ್ ಅನ್ನೋದು. ಆಮೇಲೆ ನಿಮಗೆ ಹೌ ಟು ಎರ್ನ್ ಅಂದ್ಬಿಟ್ಟು ಇಲ್ಲೊಂದು ಆಪ್ಷನ್ ಸಿಗುತ್ತೆ. ನಿಮ್ಗೆ ಏನಾದ್ರು ಇದರಲ್ಲಿ ಗೊತ್ತಾಗಿಲ್ಲ ಅಂದರೆ ಅದನ್ನು ಹೇಗೆ ಇನ್ಕಮ್ ಮಾಡೋದು ಅಂದ್ಬಿಟ್ಟು ಇದರಲ್ಲಿ ನಿಮಗೆ ಆಪ್ಷನ್ ಅನ್ನು ಕೊಡ್ತಾರೆ. ನಿಮಗೆ ಹೇಗೆ ಎರ್ನ್ ಮಾಡೋದು ಅಂದ್ಬಿಟ್ಟು ಇದರಲ್ಲಿ ಡಿಸ್ಪ್ಲೇ ಅನ್ನೋದು ಮಾಡ್ತಾರೆ. ಇದರಿಂದ ನೀವು ಎರ್ನ್ ಮಾಡೋಕ್ಕೆ ಸುಲಭ ಆಗುತ್ತೆ. ಮತ್ತು ನೀವು ಎರ್ನ್ ಮಾಡಿರೋದು ಬಂದ್ಬಿಟ್ಟು ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ನೋಡಿದ ತಕ್ಷಣ ನೀವು ಬಂದ್ಬಿಟ್ಟು ಮೈ ಎರ್ನಿಂಗ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದರಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದರಲ್ಲಿ ಬಂದ್ಬಿಟ್ಟು ನಿಮ್ಮ ಎರ್ನಿಂಗ್ ಅನ್ನೋದು ಇದರಲ್ಲಿ ಜನರೇಟ್ ಆಗ್ತಾ ಇರುತ್ತೆ. ನೀವು ರೆಫರಲ್ ಲಿಂಕ್ ಮಾಡೋದು ರೆಫರಲ್ ಲಿಂಕ್ ಕೂಡ ಇದರಲ್ಲಿ ನಿಮಗೆ ಜನರೇಟ್ ಆಗ್ತಾ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಡಿಸ್ಪ್ಲೇ ಅನ್ನೋದು ಆಗ್ತಾ ಇರುತ್ತೆ. ನಿಮಗೆ ನೆಕ್ಸ್ಟ್ ನೋಡಿದ್ರೆ ಪೇಮೆಂಟ್ ಆಪ್ಷನ್ ಇರುತ್ತೆ. ಈ ಪೇಮೆಂಟ್ ಆಪ್ಷನಲ್ಲಿ ನೀವು ವಿತ್ಡ್ರಾ ಅನ್ನೋದನ್ನ ಕೊಡ್ಬೋದು. ಫಸ್ಟ್ ನಿಮಗೆ ಇದರಲ್ಲಿ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅದ್ರ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನ ಲಿಂಕ್ ಮಾಡಬೇಕು. ಆ ಅಕೌಂಟ್ಗೆ ನಿಮ್ಮ ಅಮೌಂಟ್ ಅನ್ನೋದು ಜನರೇಟ್ ಆಗ್ತಾ ಇರುತ್ತೆ. ಮತ್ತು ನೀವು ನೆಕ್ಸ್ಟ್ ನೋಡಿದ್ರೆ ಡ್ಯಾಶ್ ಬೋರ್ಡ್ ನೋಡ್ಬೋದು. ಅಮೆಝಾನ್, ಮಂತ್ರ, ತುಂಬ ಥರ ನೀವು ಕಂಪ್ನಿ ಬಂದ್ಬಿಟ್ಟು ಇಲ್ಲಿ ಟೈ ಅಪ್ ಆಗಿದೆ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಇದರಲ್ಲಿ ಆರ್ಡರ್ ಅನ್ನೋದು ಮಾಡ್ಬೋದು. ಮತ್ತು ನೀವು ಬೇರೆದ್ರಲ್ಲಿ ಅಕಸ್ಮಾತ್ ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ಅದರಿಂದ ಇದರಲ್ಲಿ ಹೆಂಗೆ ಇನ್ಕಮ್ ಮಾಡೋದು ಅಂದರೆ ತೋರಿಸ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ನೀವು ಅಮೆಝಾನಲ್ಲಿ ಏನು ತಗೊಬೇಕು ಅಂತಿದ್ರೆ ಅದರಲ್ಲಿ ಬಂದ್ಬಿಟ್ಟು ನೀವು ಇದರಲ್ಲಿ ಸರ್ಚ್ ಮಾಡಿ. ಇವಾಗ ಸ್ಮಾರ್ಟ್ ಫೋನ್ ಅಂದ್ಕೊಳ್ಳಿ. ಇವಾಗ ಬಂದ್ಬಿಟ್ಟು ನಾನು ಸ್ಮಾರ್ಟ್ ಫೋನ್ ಅನ್ನೋದು ಸರ್ಚ್ ಬರೀ ಮೊಬೈಲ್ಸ್ ಅಂತಲ್ಲ, ನೀವು ಯಾವುದೇ ಒಂದು ಪ್ರಾಡಕ್ಟ್ ಬೇಕಾದ್ರೂ ಆರ್ಡರ್ ಅನ್ನೋದನ್ನ ಮಾಡ್ಬೋದು. ಅಕಸ್ಮಾತ್ ಬೈ ಚಾನ್ಸ್ ಆಗಿ ನೀವು ನಿಮ್ಮ ಫ್ರೆಂಡ್ಗೆ ಏನಾದ್ರು ಕೊಡಬೇಕಂತಿದ್ರು ಕೂಡ ನೀವು ಅಮೆಝಾನಲ್ಲಿ ಮಾಡಿದ್ರೆ ನಿಮಗೆ ₹1 ಕೊಡೋ ಸಿಗಲ್ಲ. ಅದೇ ಇದನ್ನು ಬಂದ್ಬಿಟ್ಟು ನೀವು ಕಾಪಿ ಮಾಡಿ ಲಿಂಕ್ನ ಕಾಪಿ ಮಾಡೋದು ಪೇಸ್ಟ್ ಮಾಡಿ ಜನರೇಟ್ ಮಾಡಿ ಆರ್ಡರ್ ಮಾಡಿದ್ದಾದರೆ ನಿಮ್ಗೆ ಇನ್ಕಮ್ ಅನ್ನೋದಾಗುತ್ತೆ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಬಂದ್ಬಿಟ್ಟು ನಾನು ಸ್ಮಾರ್ಟ್ ಫೋನ್ ಅನ್ನೋದು ಇವಾಗ ಬಂದಿದೆ. ಇದರಲ್ಲಿ ನೀವು ಯಾವ್ದು ಮೊಬೈಲ್ ಬೇಕಾದ್ರೂ ನೀವು ಬುಕ್ ಅನ್ನೋದನ್ನ ಮಾಡ್ಬೋದು. ಇವಾಗ ನೋಡಿ ನಾನು ನೋಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಯಾವುದೋ ಒಂದು ಸೆಲೆಕ್ಟ್ ಅನ್ನೋದನ್ನ ಮಾಡ್ತೀನಿ. ಇವಾಗ ನಾನು ಒಂದು ಮೊಬೈಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಓಕೆ ಮಾಡ್ತೀನಿ. ಓಕೆ ಮಾಡಿದ ತಕ್ಷಣ ಬಂದ್ಬಿಟ್ಟು ನಿಮಗೆ ಇಲ್ಲಿ ಡೀಟೇಲ್ಸ್ ಕಾಣಿಸುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಒಂದು ಲಿಂಕ್ ಆಪ್ಷನ್ ಕಾಣಿಸುತ್ತೆ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬಂದ್ಬಿಟ್ಟು ಲಿಂಕ್ ಅನ್ನು ಕಾಣಿಸುತ್ತೆ. ಆ ಮೇಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಲಿಂಕ್ ಅನ್ನೋದನ್ನ ಕಾಪಿ ಮಾಡ್ಕೊಳ್ಳಿ. ನೋಡಿ ಅದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಟ್ಯಾಪ್ ಮಾಡಿದ ತಕ್ಷಣ ಲಿಂಕ್ ಅನ್ನೋದು ಕಾಪಿ ಆಗಿದೆ. ಬಂದ್ಬಿಟ್ಟು ಎರ್ನ್ಕಾರೋ ಅಪ್ಲಿಕೇಶನ್ಗೆ ಬರ್ತೀನಿ. ಬಂದ ತಕ್ಷಣ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಜನರೇಟ್ ಮಾಡೋದು ಲಿಂಕ್ ಬಂದ್ಬಿಟ್ಟು ಅದನ್ನ ಓದ್ತಿದ್ದೆ ಆದರೆ ನಿಮ್ಗೆ ಇದು ಬಂದ್ಬಿಟ್ಟು ಲಿಂಕ್ ಜನರೇಟ್ ಇರುತ್ತೆ. ಆ ಲಿಂಕ್ ಏನು ಕಾಪಿ ಮಾಡಿರುತ್ತೆ ಅದನ್ನ ಪೇಸ್ಟ್ ಅನ್ನೋದನ್ನ ಮಾಡಿ. ಅದನ್ನ ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ಜನರೇಟ್ ಲಿಂಕ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಅನ್ನೋದನ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಿಂಕ್ ಅನ್ನೋದು ಸಕ್ಸಸ್ಫುಲ್ ಆಗಿ ಜನರೇಟ್ ಆಗುತ್ತೆ. ಈ ಲಿಂಕ್ನ ನೀವು ಕಾಪಿ ಮಾಡ್ಬಿಟ್ಟು ನೀವು ವಾಟ್ಸಪ್ಪಲ್ಲಿ ಬೇಕಾದ್ರೆ ಕಾಪಿ ಮಾಡ್ಕೊಬೋದು. ಇವಾಗ ನೋಡಿ ನಾನು ಆ ಲಿಂಕ್ನ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ಶೇರ್ ಅನ್ನೋದನ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಬೇಕಾದ್ರೆ ಲಿಂಕ್ ಅನ್ನೋದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಆ ಲಿಂಕ್ ಅನ್ನೋದು ಸಕ್ಸಸ್ಫುಲ್ ಜನರೇಟ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ
ಅಮೆಝಾನ್ ಒಳಗಡೆ ಅಕೌಂಟ್ ಒಳಗಡೆ ನಿಮಗೆ ಕರ್ಕೊಂಡೋಗ್ಬಿಟ್ಟು ಡೈರೆಕ್ಟಾಗಿ ನಿಮ್ಗೆ ಮೊಬೈಲ್ ಏನಿದೆ ಅದು ಡಿಸ್ಪ್ಲೇ ಅನ್ನೋದಾಗುತ್ತೆ. ಇದರಿಂದ ನೀವು ಆರ್ಡರ್ ಮಾಡಿದ್ದಿದ್ರೆ ನಿಮಗೆ ಎರ್ನ್ಕರಲ್ಲಿ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ನೀವು ಸೇಮ್ ಫ್ಲಿಪ್ಕಾರ್ಟಲ್ಲಿ ಹೆಂಗೆ ಆರ್ಡರ್ ಮಾಡ್ತೀರೋ ಅದೇ ಥರ ನೀವು ಇದರಲ್ಲಿ ಬೈನ ಒಂದು ಕ್ಲಿಕ್ ಮಾಡಿ ಆರ್ಡರ್ ಅನ್ನೋದನ್ನ ಮಾಡ್ಬೋದು. ಯಾವುದೇ ಥರ ನಿಮಗೆ ಚೇಂಜಸ್ ಅನ್ನೋದು ನಿಮ್ಮ ಇನ್ಕಮ್ ಬಂದುಬಿಟ್ಟು ನಿಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ಮೈ ಎರ್ನಿಂಗ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಅನ್ನೋದು ಮಾಡುತ್ತೆ. ನಿಮಗೆ ಸಕ್ಸಸ್ಫುಲ್ಲಾಗಿ ಅಮೌಂಟ್ ಅನ್ನೋದು ಇದರಲ್ಲಿ ರಿಸೀವ್ ಆಗುತ್ತೆ. ಮತ್ತು ಬ್ಯಾಕ್ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ನ ಹೇಗೆ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ನೋಡಿ. ಇವಾಗ ಬಂದುಬಿಟ್ಟು ನಾನು ಬ್ಯಾಕ್ ಅನ್ನೋದು ಬರ್ತೀನಿ. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಬಂದುಬಿಟ್ಟು ಅಕೌಂಟ್ ಸೆಟ್ಟಿಂಗ್ ಅಂದ್ಬಿಟ್ಟು ನಿಮಗೆ ಇಲ್ಲಿ ಕಾಣಿಸುತ್ತೆ. ಅಕೌಂಟ್ ಸೆಟ್ಟಿಂಗ್ ಅನ್ನೋದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ಚೇಂಜ್ ಮಾಡೋಂಗಿದ್ರೆ ಮಾಡ್ಬೋದು, ಮತ್ತು ನಿಮ್ಮ ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡೋಂಗಿದ್ರೆ ಮಾಡ್ಬೋದು. ನೆಕ್ಸ್ಟ್ ನೋಡಿದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಇಲ್ಲಿ ಫಿಲ್ ಮಾಡಿಬಿಟ್ಟು ನೀವು ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ. ಆವಾಗಲೇ ನಿಮ್ಗೆ ಇನ್ಕಮ್ ಅನ್ನೋದು ಜನರೇಟ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ತುಂಬ ಒಳ್ಳೆ ಅಪ್ಲಿಕೇಶನ್ನು, ನೀವು ಬೇಕಾದ್ರೆ ಯೂಸ್ ಮಾಡಿ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ನನಗೂ ತುಂಬ ಒಳ್ಳೆ ಇನ್ಕಮ್ ಅನ್ನೋದು ಆಗ್ತಾ ಇದೆ. ಫ್ರೆಂಡ್ಸ್, ಇದೇ ಥರ ಎರ್ನಿಂಗ್ ವೀಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ನೀವು ಬೇಕಾದ್ರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ನಂತರ.